ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆದವರು ಎಲ್-ಬಿ-ಎ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಈ ವರ್ಷ 2025-26ನೇ ಸಾಲಿಗೆ ಜಾರಿ ತಂದಿದ್ದಾರೆ. ಈ ವಿಷಯದ ಬಗ್ಗೆ ಬಹಳಷ್ಟು ಜನ ಏನೇನೋ ಹೇಳ್ತಿದ್ದಾರೆ ಮತ್ತು ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಬಹಳಷ್ಟು ಸಿಂಪಲ್ ಇದ್ದಾರೆ ಮತ್ತು ಬಹಳಷ್ಟು ಈಸಿ ಇದೆ. ಎಲ್-ಬಿ ಅಂದ್ರೆ ಮತ್ತೇನೂ ಇಲ್ಲ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ. ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಹೇಳಿ. ಮುಂಚೆ ಎಲ್ಲ ಮಾಡ್ತಿದ್ವಿ. ಒಂದೊಂದು ಪಾಠ ಆದ ನಂತರ ಒಂದೊಂದು ಟೆಸ್ಟ್ ಓದ್ತಿದ್ವಿ. ಅದೇ ರೀತಿ ಟೆಸ್ಟ್ ಹೋಗ್ಬೇಕು ಅಷ್ಟೇ ಮತ್ತೇನೂ ಇಲ್ಲ. ಆದ್ರೆ ಅದನ್ನ ಹೇಗೆ ತಗೋಬೇಕು, ಎಷ್ಟು ಮಾರ್ಕ್ಸ್ ತಗೋಬೇಕು, ಬಹಳಷ್ಟು ಈಸಿ ಇದೆ ರೀ. ಓನ್ಲಿ 5 ಪಾಯಿಂಟ್ಸ್ ಮೂಲಕ ಇದನ್ನ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಅಥೆಂಟಿಕ್ ಆದ ಮಾಹಿತಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್. ನಮ್ಮ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆದವರು ಇತ್ತೀಚೆಗೆ ಒಂದು ಹೊಸ ವಿಷಯವನ್ನು ಹೇಳ್ತಾ ಇದ್ರು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ. ಓಕೆ, ಪಾಠ ಆಧಾರಿತ ಮೌಲ್ಯಮಾಪನ ಅಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಜಾರಿ ತಂದಿದ್ದಾರೆ. ಅದರಲ್ಲೇನು ವಿಶೇಷತೆ ಬಹಳಷ್ಟು ಏನು ಇಲ್ಲ. ಬಸ್ಟ್ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ, ಬಹಳಷ್ಟು ಈಸಿ ಇದೆ. ಆದ್ರೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ನಿಮ್ಗೆ ಹಂಗೆ ಹಿಂಗೆ ಅಂತೇಳಿ. ಏನಿಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಅದನ್ನ ಎಷ್ಟು ಅಂಕಕ್ಕೆ ನಡೆಸಬೇಕು, ಯಾವಾಗ ನಡೆಸಬೇಕು, ಹೇಗೆ ನಡೆಸಬೇಕು, ಕ್ವಶನ್ ಪೇಪರ್ ಹೆಂಗ್ ಇರಬೇಕು, ಕಂಪ್ಲೀಟ್ ಸಿಂಪಲ್ ಆಗಿ ಹೇಳ್ತೀನಿ ರೀ. ವಿಡಿಯೋನ ಕಂಪ್ಲೀಟ್ ಆಗಿ ಓಕೆ. ಎಸ್ ಮೈ ಡಿಯರ್ ಟೀಚರ್ಸ್. ಇಲ್ಲಿ ನೋಡ್ರಿ, ಇದು ನಮ್ಮ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ವೆಬ್ಸೈಟ್ ಕೂಡ ಭೇಟಿ ಕೊಡ್ಬೋದು. ಸೊ ಇಲ್ಲಿ ಹೋದ್ರೆ ನಿಮಗೆ ಗೊತ್ತಾಗುತ್ತಾ. ಇಲ್ಲೊಂದು ವಿಶೇಷವಾದದ್ದನ್ನು ನಾವು ನೋಡ್ಬೋದು. ಪಠ್ಯ ಆಧಾರಿತ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ಪಠ್ಯ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಇದೆ. ಓಕೆ. ಸೊ ಪಠ್ಯ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳಲ್ಲಿ ಅವರೇ ಕೊಟ್ಟಿದ್ದಾರೆ, ಕ್ವಶನ್ ಬ್ಯಾಂಕ್ ನ ಕೊಟ್ಟಿದ್ದಾರೆ. ಅವರೇ ಕ್ವಶನ್ಸ್ ಕೊಟ್ಟಿದ್ದಾರೆ ಇದ್ರ ಮೇಲೆ. ಸೊ ಮೊದಲು ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಓಕೆ, ಇಲ್ಲಿ ನೋಡ್ರಿ, ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಠ್ಯ ಆಧಾರಿತ ಮೌಲ್ಯಾಂಕನ ಅಂದ್ರೆ ಮತ್ತೇನು ಇಲ್ಲ. ನಾವು ಸಣ್ಣ ಸಣ್ಣ ಯೂನಿಟ್ ಟೆಸ್ಟ್ ಓದ್ತೀವಿ ನೋಡ್ರಿ. ಒಂದೊಂದು ಯೂನಿಟ್ ಟೆಸ್ಟ್ ಅಲ್ಲ, ಲೆಸನ್. ಯೂನಿಟ್ ಟೆಸ್ಟ್ ಅಂದ್ರೆ ಮತ್ತೆ ನಾವು ಒಂದು ಲೆಸನ್ ಮತ್ತು ಒಂದು ಪೋಯಮ್ ಕೂಡಿ ನಾವು ಯೂನಿಟ್ ಅಂತ ಮಾಡ್ಕೋತೀವಿ ನಮ್ಮ ಲ್ಯಾಂಗ್ವೇಜ್ ದಲ್ಲಿ. ಸೊ ಆ ರೀತಿ ಅಲ್ಲ. ಒಂದೊಂದು ಪಾಠ ಆಧಾರಿತ, ಒಂದೊಂದು ಪಾಠ ಮುಗಿತಾ ಅದ್ರ ಮೇಲೆ ಒಂದು ಟೆಸ್ಟ್ ಇಷ್ಟೇ. ಒಂದೊಂದು ಲೆಸನ್ ಮುಗಿತಾ, ಒಂದ್ ಲೆಸನ್ ಮುಗಿತಪ್ಪ, ಓಕೆ, ಅದ್ರ ಮೇಲೆ ಒಂದು ಟೆಸ್ಟ್ ತೋರಿ. ಒಂದು ಪೋಯಮ್ ಮುಗೀತು, ಅದ್ರ ಮೇಲೆ ಒಂದು ಟೆಸ್ಟ್ ತೋರಿ, ಮುಗೀತು, ಇಷ್ಟೇನೆ. ಹಿಂಗೆ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಲ್ಲಾ ಸಬ್ಜೆಕ್ಟ್ ಸೇಮ್ ಅಪ್ಲೈ ಆಗುತ್ತಾ. ಸೊ 8 ಲೆಸನ್ಸ್, 8 ಪೋಯಮ್ಸ್, 4 ಸಪ್ಲಿಮೆಂಟರಿ ಇಡರ್ಸ್ ಅದಾವು. ಟೋಟಲ್ ಆಗಿ 20 ಸೊ ಟೆಸ್ಟ್ಗಳು ಆಗ್ತವೆ ಪ್ರತಿ ಲೆಸನ್ ಅಥವಾ ಪೋಯಮ್ ಸಪ್ಲಿಮೆಂಟರಿ ಇಡರ್. ಓಕೆ, ಮುಗೀತು, ಇಷ್ಟೇನೆ, ಮತ್ತೇನಿಲ್ಲ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಒಂದೊಂದು ಪಾಠ ಅಥವಾ ಒಂದೊಂದು ಪದ್ಯ, ಒಂದೊಂದು ಯೂನಿಟ್ ಅಥವಾ ಏನಿರ್ತಾವ ನಿಮ್ಮಲ್ಲಿ ಒಂದೊಂದು ಏನು ಘಟಕ ಅಂತೀವಿ. ಆ ಘಟಕ ಅಂದ್ರೆ ಮತ್ತೆ ನೀವು ಮಿಕ್ಸಪ್ ಮಾಡ್ಕೋಬೇಡ್ರಿ. ಲೆಸನ್ ಮತ್ತು ಪೋಯಮ್ನ ಮಿಕ್ಸಪ್ ಮಾಡ್ಬೇಡ್ರಿ. ಸೊ ಒಂದೊಂದು ಪಾಠಗಳ ಆಧಾರದ ಮೇಲೆ ಒಂದೊಂದು ಟೆಸ್ಟ್ ತಗೊಳ್ರಿ, ಅದನ್ನ ಅಸೆಸ್ಮೆಂಟ್ ಮಾಡ್ರಿ, ಇಷ್ಟೇ. ಇದು ಒಂದೇದು. ಹಾಗಾದ್ರೆ ಗೊತ್ತಾಯ್ತಾ. ಸೊ LBA ಮೀನ್ಸ್ ವಾಟ್ ಅಂತೇಳಿ. ಸೊ LBA ಮೀನ್ಸ್ ಒಂದೊಂದು ಲೆಸನ್ ಮೇಲೆ ಒಂದು ಅಸೆಸ್ಮೆಂಟ್ ಮಾಡೋದು. ಸರ್ ಹಾಗಾದ್ರೆ ಎಷ್ಟು ಮಾರ್ಕ್ಸ್ಗೆ ತಗೋಬೇಕು ಸರ್? ಸೊ ಯು ಹ್ಯಾವ್ ಟು ಟೇಕ್ ಫಾರ್ 25 ಮಾರ್ಕ್ಸ್ಗೆ ತಗೋಬೇಕು. ಒಂದೊಂದು ಒಂದೊಂದು ಲೆಸನ್ ಮೇಲೆ ಎಷ್ಟು ಅಂಕ ಒಂದು ಟೆಸ್ಟ್ ತಗೋಬೇಕು? 25 ಮಾರ್ಕ್ಸ್ ತಗೋಬೇಕು. ಎರಡನೇ ಪಾಯಿಂಟ್, 25 ಅಂಕ ಮಾರ್ಕ್ಸ್. ಸರ್ 25 ಮಾರ್ಕ್ಸ್ ಅಂದ್ರೆ ಹೆಂಗ್ ಸರ್? ಏನು ಇದಕ್ಕೇನಾದ್ರು ಇದೆ ರೂಲ್ಸ್ ಇದೆ? ಎಸ್, ಅಫ್ ಕೋರ್ಸ್ ಇದೆ ರೀ. ಸೊ 25 ಅಂಕಗಳಲ್ಲಿ 20 ಅಂಕಗಳನ್ನ ಏನವ್ರು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್ ಮೆಟೀರಿಯಲ್ಸ್ ಗಳನ್ನ ಬಿಟ್ಟಿದಾರಲ್ಲ, ಆ ಪಠ್ಯ ವಸ್ತುವನ್ನು ಕೊಟ್ಟಿದ್ದಾರೆ, ಪ್ರಶ್ನಾಕೋಟಿಗಳನ್ನು ಕೊಟ್ಟಿದ್ದಾರೆ, ಅದರಿಂದ 20 ಮಾರ್ಕ್ಸ್ ನ ತಗೊಳ್ರಿ. ನೋಡ್ರಿ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ, ಬಹಳ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಓಕೆ, ಇನ್ನು ಉಳಿದ 5 ಅಂಕಗಳನ್ನ ಎಲ್ಲಿ ತಗೋಬೇಕಂದ್ರೆ ಮರುಸಿಂಚನ ಅಂತ ಕಾರ್ಯಕ್ರಮ ನಡೆಸ್ತಿದ್ರು. ಅದರ ಒಂದು ಅಭ್ಯಾಸ ಹಾಳೆಗಳು ಪುಸ್ತಕಗಳಲ್ಲಿನ ಕ್ವಶನ್ಸ್ ತಗೋ. ಎಷ್ಟು ಸಿಂಪಲ್ ಇದೆ ರೀ, ಎಷ್ಟು ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಹೌದಾ? ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಮತ್ತೇನಿಲ್ಲ. ಒಂದೊಂದು ಪದ್ಯ ಅಥವಾ ಗದ್ಯ ಅದ್ರ ಮೇಲೆ ಒಂದೊಂದು ಟೆಸ್ಟ್ ತಗೊಳ್ರಿ, ಅದನ್ನ ತಗೊಳ್ರಿ. ಹಾಗಾದ್ರೆ ಎಷ್ಟು ಇರ್ತಾವ ಅಷ್ಟು ಲೆಸನ್ಸ್ ಮೇಲೆ ಬರ್ತಾವ. ಆಮೇಲೆ ಎಷ್ಟು ಅಂಕಕ್ಕೆ ತಗೋಬೇಕು? 25 ಮಾರ್ಕ್ಸ್ ತಗೊಳ್ರಿ. ಸರ್ 25 ಮಾರ್ಕ್ಸ್ ನ ಹೆಂಗ್ ಡಿವೈಡ್ ಮಾಡ್ಕೋಬೇಕಂದ್ರೆ 20 ಮಾರ್ಕ್ಸ್ ನ ಅವರೇ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಅದನ್ನ ಕೊಟ್ಟಿದಾರಲ್ಲ, ಅದರಲ್ಲಿನ 20 ಮಾರ್ಕ್ಸ್ ತಗೊಳ್ರಿ. ನೀವೇನು ಹೊಸ ಕ್ವಶನ್ಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡಿಯರ್ ಟೀಚರ್ಸ್, ನಿಮ್ದಲ್ಲಿ ಇಟ್ಕೊಡಿ. ಹೊಸ ವಿಷಯಗಳನ್ನ ಆಡ್ ಮಾಡುವಂತಿಲ್ಲ. ನಿಮ್ಗೆ MCQ ಬೇಕಾ? MCQs ಕೊಟ್ಟಿದ್ದಾರೆ.
1 marks ಬೇಕಾ 1 marks ಕೊಟ್ಟಿದ್ದಾರೆ. ಗ್ರಾಮರ್ ದೇ ಹ್ಯಾವ್ ಗಿವನ್, 2 marks ಕ್ವೆಶ್ಚನ್ಸ್ ದೇ ಹ್ಯಾವ್ ಗಿವನ್, ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್ ರೀ ಇನ್ ದಟ್ ಕ್ವೆಶ್ಚನ್ ಬ್ಯಾಂಕ್‌ದಲ್ಲಿ ಅವ್ರು ಕೊಟ್ಟೇ ಬಿಟ್ಟಿದ್ದಾರೆ ಬುಕ್‌ಲೆಟ್ ಅಲ್ಲಿ. ಅದ್ರಾಗ ಯು ಹ್ಯಾವ್ ಟು ಟೇಕ್ 20 ಮಾರ್ಕ್ಸ್‌ನ ಪಿಕಪ್ ಮಾಡಿ. ಓಕೆ. ಅದು ಪಿಕ್ ಮಾಡ್ಕೊಂಡ ನಂತರ ಇನ್ನು 5 ಮಾರ್ಕ್ಸ್ ಏನಿದೆಯಲ್ಲ, ಮರುಸಿಂಚನ ಅಂತೇಳಿ ಅಭ್ಯಾಸ ಹಾಳೆಗಳು ಅದಾವಲ್ಲ, ಅದ್ರಾಗಿಂದ ಒಂದು 5 ಅಂಕಗಳನ್ನು ತಗೊಳ್ರಿ. ಓಕೆ. ರೈಟಾ? ಸೊ ಇದು ಕ್ಲಿಯರ್ ಆಯ್ತಾ? ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥರ್ಡ್ ಪಾಯಿಂಟ್ ಇಸ್ ದೇರ್ ರೀ. ಸರ್ ಇವೆಲ್ಲ ಎಲ್ಲಿದಾವ್ ಸರ್? ಈ ನಮ್ಮ ಮೆಟೀರಿಯಲ್ಸ್ ಎಲ್ಲಿದಾವ್? ತೋರಿಸ್ತೀನಿ ನಿಮಗೆ. ಹೇಗೆ ನೀವೇ ಸ್ವತಃ ಅದನ್ನೇನು ಯಾರು ಕೊಟ್ಟು ಕಳಿಸ್ಬೇಕೆಲ್ಲ ಏನಿಲ್ಲ. ನಿಮ್ಮಷ್ಟು ನೀವೇ ಅದನ್ನ ನೀವೇ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ನಾನು ತೋರಿಸ್ತೀನಿ. ಓಕೆ. ಅಂಡ್ ಥರ್ಡ್ ಪಾಯಿಂಟ್ ಇಸ್ ದೇರ್, ಸರ್ ಅದರದ್ದೇ ಆದಂತಹ ಬ್ಲೂ ಪ್ರಿಂಟ್ ಇರುತ್ತಲ್ಲ, ಅದು ಹೇಗೆ ಅನ್ನೋದು. ಐ ಗಾಟ್. ಹೌದ್ರಿ. ಅದರದೇ ಆದ ಬ್ಲೂ ಪ್ರಿಂಟ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಸ್ಟಡಿ ಮಾಡೋಣ. ಬೈ ಚಾನ್ಸ್ ಎಲ್ಲಾ ಶಿಕ್ಷಕರು ಅದೇ ರೀತಿ ಕ್ವೆಶ್ಚನ್ ಪೇಪರ್ ಮಾಡ್ಲಿಕ್ಕೆ ಆಗದಿದ್ರೆ ಏನಾಯ್ತರಿ, ಎಷ್ಟೋ ರಿಸರ್ಚ್ಫುಲ್ ಪರ್ಸನ್ ಅದಾರ, ಅವ್ರ ಕ್ವೆಶ್ಚನ್ ಪೇಪರ್ನ ಅದರ ಆಧಾರವಾಗಿ ಇಟ್ಕೊಂಡೇ ಮಾಡ್ಬೇಕಾಗತ್ತ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತಾ? ಎಕ್ಸಾಂಪಲ್ ನನ್ನ ಸಬ್ಜೆಕ್ಟ್ ತಗೊಳ್ರಿ. ನಾನು ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು ರೆಡಿ ಮಾಡ್ತೀನಿ. ಅದನ್ನು ಕ್ವೆಶ್ಚನ್ ಪೇಪರ್ ಕೂಡ ಅಪ್ಲೋಡ್ ಮಾಡ್ತೀನಿ. PDF ಕೂಡ ಡೌನ್ಲೋಡ್ ಅವಕಾಶ ಮಾಡ್ಕೊಡ್ತೀನಿ. ನೀವು ಯೂಸ್ ಮಾಡ್ಕೊಳ್ರಿ ಬೇಕಾದ್ರೆ ಇಂಗ್ಲಿಷ್‌ದು. ಪ್ರತಿ 6, 7, 8, 9, 10. ಓಕೆ. ಇಷ್ಟೇನೆ ರೀ. ಇಷ್ಟು ಬಿಟ್ರೆ ಮತ್ತೇನು ಇಲ್ಲ. ಇನ್ನ 4ನೇ ಪಾಯಿಂಟು, ಇದೇ ಮಾಹಿತಿಯನ್ನ SATSದಲ್ಲಿ ಹಾಕ್ರಿ. ಮಾಹಿತಿಯನ್ನ ಹಿಂದೀಕರಿಸ್ರಿ. ಪ್ರತಿ ಘಟಕ ಆದ್ಮೇಲೆ ಆ ಮಾಹಿತಿಯನ್ನ ಅದರಲ್ಲಿ ಅಪ್ಲೋಡ್ ಮಾಡ್ರಿ. ಓಕೆ. ಮತ್ತೆ ಏನು ದಾಖಲೆ ಇದೆ ಅದನ್ನ ಮೇಂಟೈನ್ ಮಾಡ್ರಿ ಅಂತೀವಿ. ಓಕೆ. ಆಮೇಲೆ ಇನ್ನೊಂದು ವಿಶೇಷವಾದದ್ದು, ಪಾಸಿಟಿವ್ ಇದರಿಂದ ಏನಾಗುತ್ತಾ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾವ ಲೆವೆಲ್ ಅದ ಅನ್ನೋದು ಗೊತ್ತಾಗುತ್ತಾ. ಅದಕ್ಕಾಗಿ ನೀವು ಏನು ತಯಾರು ಮಾಡ್ಕೋಬೇಕು ಅನ್ನೋದನ್ನ ಹೇಳ್ರಿ. ಇಷ್ಟೇ ಅಲ್ಲ ಮಾಡಿ ಟೀಚರ್ಸ್ ಇನ್ನೂ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆದವರು. ಏನಂತಂದ್ರೆ, ಈ ಏನು ಮಾಹಿತಿಯನ್ನು ಕೊಡ್ತಾ ಇರ್ತೀರಿ, ನೀವು ಏನನ್ನು ಮಾಡ್ತಾ ಇದ್ದೀರಿ, ಪೇರೆಂಟ್ಸ್ ಮೀಟಿಂಗ್ ಕರೆದು SSLC ವಿಶೇಷವಾಗಿ ನಮ್ಮ SSLC ಮಕ್ಕಳ ಪಾಲಕರ ಮೀಟಿಂಗ್ ಅನ್ನು ಕರೆದು ಅವರಿಗೆ ಮಾಹಿತಿಯನ್ನು ಕೊಡ್ರಿ. ಅವರ ಮಗು ಯಾವ ಲೆವೆಲ್‌ದಲ್ಲಿದ್ದಾರೆ, ಅದಕ್ಕೆ ನಾವು ಏನನ್ನು ತಯಾರು ಮಾಡ್ತಿದ್ದೀವಿ ಅನ್ನೋದನ್ನ ಮಾಹಿತಿ ಕೊಡ್ರಿ. ಇವಾಗ್ಲಿಂದ್ರನೇ ಬೆಗಿನಿಂಗ್ ಕೊಡ್ರಿ. ಮುಗೀತು. ಇಷ್ಟು ಮಾಡಿದ್ರೆ LBA ಕಂಪ್ಲೀಟ್. ಮುಗೀತು. ಇಷ್ಟೇನೆ, ಮತ್ತೇನಿಲ್ಲ. ಇವೆಲ್ಲ ಮಾಡ್ತಾ ಇರೋದು ನಮ್ಗೆ ಅನ್ಸುತ್ತೆ ಕೆಲವು ಟೀಚರ್ಸ್, ಏನ್ರಿ ಇವೆಲ್ಲ ಹೆಡೇಕ್ ಫಾರ್ ದಿ ಟೀಚರ್ಸ್, ಎಕ್ಸ್ಟ್ರಾ ವರ್ಕ್ ಫಾರ್ ದಿ ಟೀಚರ್ಸ್ ಅಂತ ಅನ್ಸುತ್ತೆ. ಬಟ್ ನಮ್ಮ ಮೇಲೆ ಮುಂದೆ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಯಾವುದೇ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಟೀಚರ್ಸ್. ನಿಮ್ದಲ್ಲಿ ಇಟ್ಕೊಳ್ರಿ. ಅಥವಾ ಪೇರೆಂಟ್ಸ್ ಕೂಡ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನ್ರಿ ನೀವು ಏನ್ ಪಾಠ ಮಾಡಿದ್ರಿ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಘಟಕ ಪಾಠವನ್ನು ಹೇಳ್ತಾ ಇದ್ದೇವೆ, ಅದನ್ನು ತಿಳಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟದನ್ನ ಕೊಡ್ತಾ ಇದ್ದೇವೆ. ಅದನ್ನ ಅವ್ರು ಓದ್ಕೋಬೇಕು, ಕೇಳಬೇಕು. ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೇವೆ. ಮತ್ತೇನೋ ಕೇಳಬೇಕು. ಇದರ ಜೊತೆಗೆ ಪಾಲಕರ ಮಹತ್ವವನ್ನು ಕೂಡ ಇದರಲ್ಲಿ ಇದೆ. ಪಾಲಕರು ಕೂಡ ತಮ್ಮ ಮಕ್ಕಳಿಗೆ ಹೇಳಬೇಕಾಗತ್ತ, ತಿಳಿಸ್ಬೇಕಾಗತ್ತ, ಕಲಿಸ್ಬೇಕಾಗತ್ತ. ಸೊ ಒಂದು ಮಗು ಇಂಪ್ರೂವ್ ಆಗ್ಬೇಕಾದ್ರೆ ಓನ್ಲಿ ಟೀಚರ್ ಅಲ್ರಿ. ಟೀಚರ್ ಜೊತೆಗೆ ಸೊಸೈಟಿ ಇರುತ್ತೆ, ಟೀಚರ್ ಜೊತೆಗೆ ಪೇರೆಂಟ್ಸ್ ಇರ್ತಾರೆ. ಅಂದಾಗ ಮಗು ಆಗುತ್ತ, ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತ. ಅವೆಲ್ಲವೂ ಇಫೆಕ್ಟ್ ಆಗ್ತಾವ. ಬೇರೆ ಟೀಚರ್ ಏನ್ ಮಾಡಕ್ ಸಾಧ್ಯ ಐತ್ರಿ. ಓಕೆ. ಸೊ ಅದಕ್ಕಾಗಿ ಈ ಪ್ಲಾನ್ ಅನ್ನ ನಮ್ಮ ಶಿಕ್ಷಣ ಇಲಾಖೆದು ಬ್ಯೂಟಿಫುಲ್ ಪ್ಲಾನ್ ಅನ್ನು ಹಾಕಿದ್ದಾರೆ. ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಓಕೆ. ಹಾಗಾದ್ರೆ ನಾನು ಹೇಳಿದ ಪಾಯಿಂಟ್ಸ್ 5 ಪಾಯಿಂಟ್ಸ್, ಓನ್ಲಿ 5 ಪಾಯಿಂಟ್ಸ್ ನಮ್ದು ಇಟ್ಕೊಳ್ರಿ. ಒಂದನೇದು ನಾನು ಹೇಳಿದೆ, LB ಮೀನ್ಸ್ ವಾಟ್ ಅಂತ ಹೇಳಿ ಒಂದೊಂದು ಲೆಸನ್ಸ್ ಮೇಲೆ ಒಂದೊಂದು ಟೆಸ್ಟ್ ನೋಡ್ರಿ. ಆಗ ಸೆಕೆಂಡ್ ಪಾಯಿಂಟ್ 25 ಮಾರ್ಕ್ಸ್ ಇರುತ್ತೆ. 20 ಫ್ರಮ್ ದಿ ಕ್ವಶನ್ ಬ್ಯಾಂಕ್ ದಿಂದ ಅವರೇ ಕೊಟ್ಟಿದ್ದಾನೆ, ಅದನ್ನ ತೋರಿಸ್ತೀನಿ. 5 ಮಾರ್ಕ್ಸ್ ಮರುಸಿಂಚನದಿಂದ ಇದನ್ನು ಇವೆರಡು ತೋರಿಸ್ತೀನಿ. ಆಮೇಲೆ ಬ್ಲೂ ಪ್ರಿಂಟ್ ನ ಅಪ್ಲೈ ಮಾಡ್ಬೇಕಾಗತ್ತಾ. ನೀವು ನಿಮ್ಮದೇ ಆದ ಕ್ವಶನ್ ಪೇಪರ್ ತಯಾರು ಮಾಡ್ಬೇಕಾದ್ರೆ ಸ್ವಲ್ಪ ಕಠಿಣ ಆಗತ್ತಾ. ಬ್ಲೂ ಪ್ರಿಂಟ್ ಎಕ್ಸಾಕ್ಟ್ ಆಗಿ ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತಾ. ಸ್ವಲ್ಪ ಕಠಿಣತೆ ಅನ್ಸುತ್ತಾ, ಎಕ್ಸ್ಟ್ರಾ ವರ್ಕ್ ಅನ್ಸುತ್ತಾ. ಅಂತವ್ರಿಗೆ ಏನ್ ಮಾಡ್ರಿ ಟೀಚರ್ಸ್, ನಿಮ್ಗೆ ಏನಾದ್ರು ಅನ್ಸಿದ್ರೆ ಬಹಳಷ್ಟು ಜನ ಪರ್ಸನ್ಸ್ ಇರ್ತಾರೆ, ಅದನ್ನ ಯೂಸ್ ಮಾಡ್ಕೊಡ್ರಿ. ಮತ್ತೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂದ್ರೆ, ನಮ್ಮ ಶಿಕ್ಷಣ ಇಲಾಖೆದವರೇ ತಮ್ಮದೇ ಆದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಬಿಡ್ತಾರೆ. ಇದೇ ತಿಂಗಳಲ್ಲಿ ಬಿಡ್ತಾರೆ. ಏನೂ ತೊಂದರೆ ಇಲ್ಲ. ಅದನ್ನು ಕೂಡ ತೋರಿಸ್ತೇವೆ. ಅದಕ್ಕಿಂತ ಮುಂಚೆ ನಾವು ಕೂಡ ಮಾಡ್ತೇವೆ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಕ್ಸಾಕ್ಟ್ ಆಗಿ ಏನ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಯಾವ ಕ್ವಶನ್ಸ್ ಎಷ್ಟೆಷ್ಟು ತಗೊಂಡಿದ್ದೀನಿ, ಈವನ್ ಬ್ಲೂ ಪ್ರಿಂಟ್ಗೆ 7 ಕ್ವಶನ್ಸ್ ನ ತೋರಿಸ್ತೀನಿ. ನಮ್ಮ ಇಂಗ್ಲಿಷ್ದು 10th. ಓಕೆ. ಎಸ್. ಆಮೇಲೆ ಆ ಮಾಹಿತಿಯನ್ನ ಸುಮ್ಮನೆ ಇಟ್ಕೊಬೇಡಿ. ಪ್ರಿನ್ಸಿಪಲ್ಸ್ ಅಥವಾ ಹೆಡ್ ಮಾಸ್ಟರ್ ಸಿಗ್ನೇಚರ್ ತಗೊಂಡು SATS ನಲ್ಲಿ ಮಾಹಿತಿಯನ್ನ ಹಿಂದೆ ಕರ್ಸರಿ. ಇಷ್ಟೇ ಅಲ್ಲ ಟೀಚರ್ಸ್, SSLC ಪಾಲಕರ ಮೀಟಿಂಗ್ ಅನ್ನು ಕರೆದು ಮಕ್ಕಳ ಒಂದು ಅಭಿವೃದ್ಧಿಯನ್ನು ತಿಳಿಸ್ರಿ ಅಂತ ಹೇಳ್ತಾರೆ.
ರೈಟ್. ಇಷ್ಟ ನೀಡೋದು ಮಾಹಿತಿ. ಇದಕ್ಕೆ ಬಹಳಷ್ಟು ಜನ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಅದಂತೇಳಿ ತಿಳಿಸೋಗ್ಬಿಟ್ರು. ಓಕೆ. ಸೊ ಇದೆಲ್ಲವೂ ಮಾಹಿತಿ ನಾವು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂತ ತಗೊಂಡಿದ್ದು. ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಇದೆ. dslt.karnataka.gov.in ವೆಬ್ಸೈಟ್ ಭೇಟಿ ಕೊಟ್ರೆ ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಈ ರೀತಿ ವೆಬ್ಸೈಟ್ ಬರುತ್ತಾ. ಸೊ ಈ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನು ಮಾಡ್ತಾ ಇದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟದ್ದು ಇಲ್ಲಿದೆ. ಮತ್ತೆ ನಿಮ್ಗೆ ಯಾವ ಕ್ಲಾಸ್ ಮಾಹಿತಿ ಬೇಕು, ಪ್ರಶ್ನೆ ಬೇಕು, ಸಾಮಗ್ರಿಗಳು ಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನನಗೆ 10th ಬೇಕಾ, 10th ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ವಿಷಯಗಳು ಬರ್ತಾವ. ನಾನು ದ್ವಿತೀಯ ಭಾಷೆ ಇಂಗ್ಲಿಷ್ ಬೇಕಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅವಾಗ ಇಂಗ್ಲಿಷ್ ಸಬ್ಜೆಕ್ಟ್ ಈ ರೀತಿ ಬರುತ್ತಾ ಪ್ರಶ್ನಾಕೋಟಿ ಅವರೇ ಕೊಟ್ಟಿದ್ದಾರೆ. ಎಲ್ಲಾನು ಅವರೇ ಕೊಟ್ಟಿದ್ದಾರೆ. ಯಾವ ಇದರಲ್ಲಿ ವೇಟೇಜ್ ಕೊಟ್ಟಿದ್ದಾರೆ. ಯಾವ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ, ಅಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಇದರಲ್ಲಿ ಇದು ಇದರಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕು ಗೊತ್ತಾಯ್ತಾ ಟೀಚರ್ಸ್? ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ 20 ಮಾರ್ಕ್ಸ್ ನ ತಗೊಳ್ರಿ. ಸಾರಿ, 20 ಮಾರ್ಕ್ಸ್ ನ ಇದರಿಂದ ತಗೋಬೇಕು. ಆಮೇಲೆ ಏನು ಮರುಸಿಂಚನ ಅಂತ ಇದೆ. ಈಗ ಎಕ್ಸಾಂಪಲ್ ಮರುಸಿಂಚನ ಅಂತ ಇಲ್ಲಿದೆ ನೋಡಿ. ಇದನ್ನು ಕೂಡ ಇಲ್ಲಿ ನೀವು ಓಕೆ, ಇಲ್ಲಿ ಮರುಸಿಂಚನ ಇಲ್ಲಿದೆ. DSERT.Karnataka.gov.in ವೆಬ್ಸೈಟ್ ಭೇಟಿ ಕೊಟ್ಟರೆ ಇಲ್ಲಿ ಮರುಸಿಂಚನ SHB THB ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಮರುಸಿಂಚನ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ತರಗತಿ 6, 7, 8, 9ನೇ 10ನೇ ತರಗತಿ ಮರುಸಿಂಚನ ತರಗತಿಯ ಅಭ್ಯಾಸ ಕೈಪಿಡಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮಾಡ್ಕೊಡಿ ಇಷ್ಟೇನೆ. ಓಕೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು 10th ನೋಡ್ಕೋಬೇಕಾದ್ರೆ ಈ ರೀತಿ 10th ಆಂಗ್ಲವನ್ನು ನೋಡ್ಕೋಬೇಕಾದ್ರೆ ಈ ರೀತಿ ವರ್ಕ್ಶೀಟ್ಸ್ಗಳು ಬರ್ತವೆ. ಸೊ ಇದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ PDF ದಲ್ಲಿ. ಓಕೆ. ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ದ ಒಂದು ಪ್ರಶ್ನಾಕೋಟಿ ಏನು ಕೈಪಿಡಿ ಕೊಟ್ಟಿದಾರಲ್ಲ, ಕ್ವಶನ್ ಬ್ಯಾಂಕ್, ಅದು ಇದು ಎಲ್ಲ ಲೆಸನ್ ಕೊಟ್ಟಿದ್ದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇದು ಮರುಸಿಂಚನದು ಎಲ್ಲಿದೆಪ್ಪ, ಮರುಸಿಂಚನದು. ಓಕೆ. ಇದು ಮರುಸಿಂಚನದು. ಓಕೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇದನ್ನೇ ಬ್ಯೂಟಿಫುಲ್ ಕೊಟ್ಟಿದ್ದಾರೆ. ಇದನ್ನೇ ನಾವು ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ, ಮತ್ತೇನು ಇಲ್ಲ ಇದರಲ್ಲಿ. ಓಕೆ. ಎಸ್ ಟೀಚರ್ಸ್. ಹಾಗಾದ್ರೆ ನಾನಂದೆ ಬ್ಲೂ ಪ್ರಿಂಟ್ ಅದನ್ನು ಕೂಡ ತಿಳಿಸ್ತೀನಿ. ಎಷ್ಟು ಸಾಧ್ಯ ಅಷ್ಟು ನೀವು ಕೂಡ ಐಡಿಯಾ ಇರಲಿ ಅದ್ರ ಬಗ್ಗೆ ಅಂತೇಳಿ. ಸರ್ ಬ್ಲೂ ಪ್ರಿಂಟ್ ಮಾಡೋದು ಹೇಗೆ ಸರ್? ಇಲ್ಲಿದೆ ನೋಡ್ರಿ. ಇದನ್ನ ಕ್ವಶನ್ ಪೇಪರ್ ಡಿಸೈನ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ನೋಡ್ರಿ. ರಿಮೆಂಬರಿಂಗ್ ದಿಂತ್ರ ಯಾವುದೇ ಕ್ವಶನ್ ಪೇಪರ್ ನೋಡ್ರಿ ಇಲ್ಲಿ 100% ಕೊಟ್ಟಿದ್ದಾರೆ. ಓಕೆ. ಸೊ 100 ಇದ್ದದನ್ನ ನಾವು ಎಷ್ಟು ಮಾಡ್ಕೋಬೇಕು, 25 ಮಾಡ್ಕೋಬೇಕು. ಓಕೆ. ಸೊ 100 ಇದ್ದಾಕಾರ 10% ಇಸ್ ರಿಮೆಂಬರಿಂಗ್ ಕ್ವಶನ್ಸ್ ತಗೋಬೇಕು. ಕಾಂಪ್ರಿಹೆನ್ಷನ್ ದಿಂದ್ರ 40% ಕ್ವಶನ್ಸ್ ತಗೋಬೇಕು. ಎಕ್ಸ್ಪ್ರೆಷನ್ ದಿಂದ್ರ 45 ತಗೋಬೇಕು. ಆಮೇಲೆ ಅಪ್ರಿಸಿಯೇಷನ್ ದಿಂದ್ರ 5 ತಗೋಬೇಕು. ಇದನ್ನ 25 ಮಾಡ್ರಿ. ಅಂದ್ರೆ ಇದರದ್ದು ಗಿರ್ದ ಅಂತ ಅನ್ಕೊಳ್ರಿ. 1/4 ಹೌದೇನಿಲ್ಲ? 1/4 ಮಾಡಿದ್ರೆ ಇದ್ರ ಪರ್ಸೆಂಟೇಜ್ ಗೊತ್ತಾಗತ್ತ. ಓಕೆ. ಅಂಡ್ 2.5 ಬರ್ಬೋದು ಹೌದೇನಿಲ್ಲ? ಆಮೇಲೆ 1/4 ಅಂದ್ರೆ ಇಲ್ಲಿ 10% ಕ್ವಶನ್ಸ್ ಬರ್ತವೆ. ಹಿಂಗ ಈ ಪರ್ಸೆಂಟ್ ಆಧಾರ ಮೇಲೆ ಇಲ್ಲಿ ಮಾರ್ಕ್ಸ್ ನ ಹಾಕೋಬೇಕಾಗುತ್ತೆ. ಎಕ್ಸಾಂಪಲ್ 2.5 ಮಾರ್ಕ್ಸ್ ಅಂತ ಅನ್ಕೊಳ್ರಿ, ಅಥವಾ 3 ಅಂಕದ ಒಂದು ರಿಮೆಂಬರಿಂಗ್ ಕ್ವಶನ್ಸ್ ತಗೊಳ್ರಿ. ಆಮೇಲೆ 10 ಅಂದ್ರೆ ಇಲ್ಲಿ 10 ಪರ್ಸೆಂಟ್ ಅಂದ್ರೆ 10 ಅಂತ ಅನ್ಕೊಳ್ರಿ. ಅಂದಾಜ್ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಲೆಕ್ಕ ಮಾಡಿ ನಾನು ಅದನ್ನ ಹಾಕ್ತೀನಿ. ಈ ರೀತಿ ಪರ್ಸೆಂಟೇಜ್ ಮಾಡಿ ಇವನ್ನ ಅಪ್ಲೈ ಮಾಡಿ. ರಿಮೆಂಬರಿಂಗ್ ಎಷ್ಟು ಇರಬೇಕು, 10% ಇರಬೇಕು. ಕಾಂಪ್ರಿಹೆನ್ಷನ್ 40 ಮಾರ್ಕ್ಸ್ ಕ್ವಶನ್ಸ್ ಇರಬೇಕು. ಎಕ್ಸ್ಪ್ರೆಷನ್ 45 ಇರಬೇಕು. ಅಪ್ರಿಸಿಯೇಷನ್ 5 ಇರಬೇಕು. ಟೋಟಲ್ 100%. ಇದನ್ನ ನಾವು ಏನ್ ಮಾಡ್ಕೋಬೇಕು, 25% ಕನ್ವರ್ಟ್ ಮಾಡ್ಕೋಣ. ಇನ್ನ ಅಬ್ಜೆಕ್ಟಿವ್ಸ್ ಹೆಂಗಿರ್ಬೇಕು, ಪ್ರೋಸ್ ಅಂದ್ರೆ ಎಷ್ಟಿರ್ಬೇಕು, ಪೊಯೆಟ್ರಿ ಸೆನ್ಸ್ ಇರ್ಬೇಕು, ಇದು ಇದು ನಾವು ಅಪ್ಲೈ ಮಾಡೋದೇನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಒಂದೊಂದು ಪ್ರೋಸ್ ಅಥವಾ ಒಂದೊಂದು ಪೊಯೆಟ್ರಿ ಮೇಲೆ ನಾವು ತಗೋತಿರ್ತೀವಿ. ಸೊ ಅವಾಗ ಇದೇನ್ ಬರೋದಿಲ್ಲ. ಬಟ್ ಸಪ್ಲಿಮೆಂಟ್ ರೀಡರ್ದಿಂದ ಸ್ವಲ್ಪ ಕ್ವಶನ್ಸ್ ತಗೋರಿ. ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿದು ತಗೊಳ್ರಿ. ಕಾಂಪ್ರಿಹೆನ್ಷನ್ ಕಂಪೋಸಿಷನ್ ತಗೊಳ್ಳೇಬೇಕಾಗುತ್ತೆ ಟೀಚರ್ಸ್. ಇದನ್ನ ಅಪ್ಲೈ ಮಾಡ್ಲೇಬೇಕು. 5, 8, 10 ಇದು 100 ಹಿಡಿದ್ರೆ 5, 8, 10 ಬರುತ್ತೆ. ಇನ್ನು 25 ಹಿಡಿದ್ರೆ ಎಷ್ಟೆಷ್ಟು ಅಂಕಗಳು ಬರ್ತೋ ಅದನ್ನ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ಇದನ್ನ ಅಪ್ಲೈ ಮಾಡ್ಬೇಕು. ಬಟ್ ಇದು ಏನಿಲ್ಲ. ಓಕೆ. ಇದಾದ ನಂತರ ಮತ್ತೆ ನಾವು ಅಪ್ಲೈ ಮಾಡ್ಬೇಕಾದದ್ದು ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೇಕಾಗತ್ತ. 4 100 ಅಂದ್ರೆ 4. ಸೊ ಇಲ್ಲಿ ನಮ್ದು 25 ಅಂದ್ರೆ 1 ಅಥವಾ ಬರ್ಬೋದು. ವೆರಿ ಶಾರ್ಟ್ ಕ್ವಶನ್ಸ್ 12 ಅಂತ ಬರುತ್ತಾ. ಸೊ ಶಾರ್ಟ್ ಆನ್ಸರ್ಸ್ 1, 2 ಮಾರ್ಕ್ಸ್ 8 ಅಂತ ಬರ್ತಾವೆ. ಇವೆಲ್ಲ 100 ಹಿಡಿದು ಅವ್ರು ಮಾಡಿದಂಥದ್ದು. ಇದನ್ನು ಕೂಡ ವೇಟೇಜ್ ಟು ಟೈಪ್ ಆಫ್ ಕ್ವಶನ್ಸ್ ನ ಅಪ್ಲೈ ಮಾಡ್ಲೇಬೇಕಾಗತ್ತಾ ಒಂದೊಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಪೇಪರ್ ದಲ್ಲಿ. ಓಕೆ. ಕಂಪಲ್ಸರಿ ಅಪ್ಲೈ ಮಾಡಬೇಕು. ಓಕೆ. ಇಲ್ಲಿ ಕ್ವಶನ್ ನಂಬರ್ಸ್ ಕಡಿಮೆ ಆಗ್ತಾವು ನಮಗೆ.
25 ಅಂಕಕ್ಕೆ. ಓಕೆ. ಸೊ ಇವೆಲ್ಲವೂ ನಂಬರ್ ಆಫ್ ದಿ ಕ್ವೆಶ್ಚನ್ಸ್ ಕೂಡ ಕಡಿಮೆ ಆಗ್ತಾವೆ. ಅದನ್ನ ನಾನು ಇದೇನ ಅಪ್ಲೈ ಮಾಡಿ ಕ್ವೆಶ್ಚನ್ ಪೇಪರ್ಗೆ ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನ ವೆಟೇಜ್ ಟು ಡಿಫಿಕಲ್ಟಿ ಲೆವೆಲ್ ಇದು ಮಾತ್ರ ಪಕ್ಕಾ ಅಪ್ಲೈ ಮಾಡಲೇಬೇಕ್ರಿ. ಇದನ್ನು ಮಿಸ್ ಮಾಡಪ್ಲೇ ಇಲ್ಲ. ನೀವು 25 ಕ್ವೆಶ್ಚನ್ ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಮಾಡಬೇಕಾದ್ರೆ. ಸರ್ ಈಸಿ ಕ್ವೆಶ್ಚನ್ಸ್ ಎಷ್ಟಿರಬೇಕು? 30% ಇರಬೇಕು. ಎವರೇಜ್ ಕ್ವೆಶ್ಚನ್ಸ್ 50% ಇರಬೇಕು. ಡಿಫಿಕಲ್ಟ್ ಕ್ವೆಶ್ಚನ್ಸ್ 20% ಇರಬೇಕು 100ಗೆ. ಇದೇ ರೀತಿ 25ಗೆ ನೀವು ಕನ್ವರ್ಟ್ ಮಾಡ್ಕೊಂಡು ಅದರಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಇರಲೇಬೇಕಾಗುತ್ತೆ. ಇದು ಕಂಪಲ್ಸರಿ 100% ಅಪ್ಲೈ ಮಾಡಬೇಕು. ಸೊ ಈ ರೀತಿ ಬ್ಲೂ ಪ್ರಿಂಟ್ ಆಧಾರ ಮೇಲೆ ಏನಾದರೂ ನೀವು ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿದ್ರೆ ಅದರಲ್ಲಿ ದಟ್ ಇಸ್ ದ ಬೆಸ್ಟ್ ಅಂಡ್ ಬೆಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗುತ್ತೆ. ಅದನ್ನ ನಾವು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ. ಓಕೆ. ಎಸ್, ಸಂಕ್ಷಿಪ್ತವಾಗಿ ಮುಗಿಸ್ತೀನಿ ಮಾಡಿ ಟೀಚರ್ಸ್. ನಾನು ಹೇಳಿದ್ದನ್ನ LBA ಅಂದ್ರೆ ಹೇಳಿದ್ದೀನಿ, ಅದನ್ನ ಎಷ್ಟು ಮಾರ್ಕ್ಸ್ ತಗೋತೇವೆ ಅಂತ ಹೇಳಿದ್ದೀನಿ, ಹೆಂಗೆ 20+5 ಮಾಡ್ತೇವೆ ಅಂತ ಹೇಳ್ತೀವಿ, ಬ್ಲೂ ಪ್ರಿಂಟ್ ಬಗ್ಗೆ ಈಗ ತಾನೇ ಮಾಹಿತಿ ಕೊಡಿದ್ದೀನಿ, ಅದನ್ನ ಹಿಂದಿ ಕಲಿಸೋದು ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆಮೇಲೆ SSLC ಪೇರೆಂಟ್ಸ್ ಮೀಟಿಂಗ್ ನ ಕರೆಯೋದನ್ನ ಮರಿಬೇಡ್ರಿ. ಕರೆಸ್ರಿ, ತಿಳಿಸ್ರಿ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಪೇರೆಂಟ್ಸ್ ಮೀಟಿಂಗ್ ತಗೊಂಡು ಅದರ ದಾಖಲೆಯನ್ನು ಕೂಡ ಇಟ್ಕೊಡ್ರಿ. ಆಮೇಲೆ LBA ಮೆಟೀರಿಯಲ್ಸ್ಗಳು ಎಲ್ಲಿದಾವ ಅದನ್ನು ತೋರಿಸಿದ್ದೀನಿ. ಮರುಸಿಂಚಿಂದ ಅಭ್ಯಾಸ ಪತ್ರಗಳನ್ನ ಅದನ್ನು ಕೂಡ ತೋರಿಸಿದ್ದೀನಿ. ಇವೆಲ್ಲನೂ ನೀವೇ ಸ್ವಂತ ಡೌನ್ಲೋಡ್ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ರಿ. ಎಸ್ ಟೀಚರ್ಸ್? ಎಸ್, ಇದಾಗಿತ್ತು ಕಂಪ್ಲೀಟ್, ಸಾಧ್ಯ ಆದಷ್ಟು ಕಂಪ್ಲೀಟ್ ಆಗಿ ಇರುವಂತ ಮತ್ತು ಸಂಕ್ಷಿಪ್ತವಾಗಿರುವಂತಹ ಬಹಳಷ್ಟು ಈಸಿ ರೀತಿಯಲ್ಲಿ ನಾನು ಪಠ್ಯ ಆಧಾರಿತ ಏನು ಮೌಲ್ಯಾಂಕನ ಅಂತ ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಬಹಳಷ್ಟು ಒಳ್ಳೆ ವಿಚಾರ. ಇದನ್ನ ಚೆನ್ನಾಗಿ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಆದಷ್ಟು ಈಸಿ ಮಾಡ್ಕೊಂಡ್ರಿ ಅಂತ ಹೇಳ್ತಾ, ಸೊ ಮತ್ತಷ್ಟು ಏನಾದರೂ ಮಾಹಿತಿ ಇದ್ರೆ, ಎಕ್ಸ್ಟ್ರಾ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಓಕೆ. ಯಾವ್ದಾದ್ರು ಮಿಸ್ ಮಾಡಿದ್ರೆ ಆಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಕ್ವೆಶ್ಚನ್ ಪೇಪರ್ನ ಇಂಗ್ಲಿಷ್ ಪತ್ರಿಕೆಯನ್ನ ನಾನು ತೋರಿಸ್ತೀನಿ. ಇವೆಲ್ಲ ವಿಚಾರಗಳನ್ನ ಅಪ್ಲೈ ಮಾಡಿ. ಓಕೆ. ಎಸ್ ಮಾಡಿ ಟೀಚರ್ಸ್. ಇಲ್ಲಿಗೆ ಮುಗಿಸ್ತೀನಿ. ಇದು ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.